ಇಲ್ಲಿ ನಮಗೆ ಉಗುರು ನೂರುವರು ಅಂದರೂ ಸಹ ಈ ಎಲೆಯನ್ನು ವೀಳ್ಯದೆಲೆಯನ್ನು ವ್ಯಾಪಾರ ಮಾಡೋ ವೃತ್ತಿ ಸಂಘ. ನಮ್ಮ ಮಮ್ಮಿಯ ತವ್ರ ಮನೆಯ ಕೊಟ್ಟಿದ್ದೆ ನಮ್ಮ ಮಮ್ಮಿಗೆ. ನೋಡಿ, ಇವರು ತಾಯಿಯವರು ತವ್ರ ಮನೆಯಿಂದ ಒಂದು ತಂಬಿಗೆನ ಕೊಟ್ಟಿದ್ದಾರೆ. ಶಿವಾಜಿಯ ಮುತ್ತಾತನ ಊರು ಸಹ ಸೊರಟೂರು ಅನ್ನುವಂಥ ಒಂದು ಉಲ್ಲೇಖ ನಮಗೆ ಸಿಗುತ್ತೆ. ಬಸದಿ ಪಕ್ಕದಲ್ಲಿ ಒಂದು ಕೋಣೆಯನ್ನು ಮಾಡಿ ಇಲ್ಲಿ ನೆಲಮಾಳಿಗೆಯನ್ನ ಮಾಡ್ತಾಳೆ. ನೆಲಮಾಳಿಗೆನಲ್ಲಿ ಒಂದು ವೇಳೆ ಬೆಂಕಿಯನ್ನ ಕೊಟ್ಟರು ಕೂಡ ಜಿನಬಿಂಬದ ಸಮೇತ ಇಲ್ಲಿರೋರು ಜೀವ ಉಳಿಸ್ಕೊಳ್ಬೇಕು ಅಂತ ಈ ರೀತಿ ಒಂದು ವ್ಯವಸ್ಥೆಯನ್ನ ಮಾಡ್ತಾಳೆ. ಇಲ್ಲಿ ಕೆಳಗೆ ಹೋಗಿ ಇಲ್ಲಿ ಜಾಗ ಇದೆ ಕೆಳಗೆ, ಅಂದ್ರೆ ಇದು ನಮ್ಮ ಕರ್ನಾಟಕದ ಪ್ರಾಚೀನ ಬಂಕರ್ ಅಂತ ಹೇಳ್ಬೋದು ಇದನ್ನ. ಅಂದ್ರೆ ಹಿಂದಿನ ಕಾಲದಲ್ಲೇ ಇಂತಹ ವ್ಯವಸ್ಥೆ ಇತ್ತು ಅಂತ ಅನ್ನೋದಕ್ಕೆ ನಮ್ಗೆ ಇದೊಂದು ಕುರುಹು ಆಗಿದೆ.
ಕವಿಂ ಶ್ರೀ ಜಿನಧರ್ಮಮಂ ಭುವನದೊಳ್ ಪ್ರತೀತಿಯಂ ಮಾಡಿ ಮತ್ತು ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಸಹಯೋಗದಲ್ಲಿ ಕರ್ನಾಟಕ ಇತಿಹಾಸ ಅಕಾಡೆಮಿಯ 39ನೇ ವಾರ್ಷಿಕ ರಾಷ್ಟ್ರೀಯ ಸಮ್ಮೇಳನ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಈಗ ನೆರವೇರ್ತಾ ಇದೆ. ಸಮಸ್ತ ಪ್ರಶಸ್ತಿ ಸಹಿತ ಶ್ರೀ ಮ ಚಾಳುಕ್ಯ ಪ್ರತಾಪ ಚಕ್ರವರ್ತಿ ಕೊಟ್ಟ ಪುಣ್ಯ ಫಲ ಪುಣ್ಯದ ಫಲ ಮಕ್ಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸ್ಮಿತಾ ರೆಡ್ಡಿ ಅಂತ. ಈಗ ನಾವು ಯಲಿಶಿರೂರು, ಗದಗ ಜಿಲ್ಲೆಯ ಯಲಿಶಿರೂರು ಅನ್ನುವಂತಹ ಒಂದು ಪ್ರಸಿದ್ಧ ಐತಿಹಾಸಿಕ ಗ್ರಾಮದಲ್ಲಿ ನಾವಿದ್ದೀವಿ. ಸ್ಥಳನಾಮವನ್ನು ನಾವು ಹೇಳೋದಾದರೆ ಇದು ಈ ಊರ ಹೆಸರು ಶಿರೂರು, ಯಲಿಶಿರೂರು ಅಂತ. ಎಲಿ ಅನ್ನೋದು ನಮಗೆ ವೀಳ್ಯದೆಲೆಯನ್ನು ಸಂಕೇತ ಮಾಡುತ್ತೆ. ಈಗ ನಾವು ಈ ಒಂದು ಪರಿಸರದಲ್ಲಿ ಗಮನಿಸ್ಬೋದು ಮತ್ತು ಇಲ್ಲಿಯ ಶಾಸನಗಳಲ್ಲಿ ಗಮನಿಸ್ಬೋದು. ಇಲ್ಲಿ ನಮಗೆ ಉಗುರು ನೂರುವರು ಅಂದರೂ ಸಹ ಈ ಎಲೆಯನ್ನು, ವೀಳ್ಯದೆಲೆಯನ್ನು ವ್ಯಾಪಾರ ಮಾಡೋ ವೃತ್ತಿ ಸಂಘ.
ಸೂರ್ಯನ ಶಿಲ್ಪ ತುಂಬ ಅದ್ಭುತವಾದ ಶಿಲ್ಪ ಸೊರಟೂರಿನಲ್ಲಿದೆ. ಮೊದಲನೇದಾಗಿ ಸೊರಟೂರು ಬಗ್ಗೆ ನಾವು ಹೇಳ್ಬೋದಾದರೆ ಇದು ಗದಗ ಜಿಲ್ಲೆಯಲ್ಲಿ ಬರುವಂಥ ಒಂದು ಊರು. ಇಲ್ಲಿ ಹಲವಾರು ದೇವಾಲಯಗಳ ನೆಲೆಯಾಗಿದೆ. ಶಿವಾಜಿಯ ಮುತ್ತಾತನ ಊರು ಸಹ ಸೊರಟೂರು ಅನ್ನುವಂಥ ಒಂದು ಉಲ್ಲೇಖ ನಮಗೆ ಸಿಗುತ್ತೆ. ನೋಡಿ, ಇವರು ತಾಯಿಯವರು ತವ್ರ ಮನೆಯಿಂದ ಒಂದು ತಂಬಿಗೆಯನ್ನ ಕೊಟ್ಟಿದ್ದಾರೆ. ಇದು ಇವರು ತಾಯಿಯವರಿಗೆ ಕೊಟ್ಟಿರೋ ಬಳುವಳಿ ತವ್ರ ಮನೆಯಿಂದ ಎಷ್ಟು ಅದ್ಭುತವಾಗಿ ಕಾಪಾಡಿಕೊಂಡಿದ್ದಾರೆ. ಇದನ್ನ ಸುಮಾರು ಒಂದು 60-70 ವರ್ಷದ ಕನ್ನಡಿ ಇದು. ಚೇರ ಪಾಂಡ್ಯ ಎಷ್ಟು ವರ್ಷ ಶಾಲೆ ಓದ್ತಾ ಇದ್ರಾ? ಏನ್ ಕಲಿತೀರ ಶಾಲೆಯಲ್ಲಿ? ABCನೇ. ಚಿನ್ನಕ್ಕೆ ಇದನ್ನ ವಿನಿಮಯ ಮಾಡ್ಕೊಳ್ತಾ ಇದ್ದಾರೆ. ನಾವು ಅದರಲ್ಲಿ ಎಲೆಯನ್ನು ಸಾಲೆ ತಂದು ಮಾರುವ ಅರ್ಧ ಚಿನ್ನವೂ ಕೊಡುವ ಉಲ್ಲೇಖ ಬರುತ್ತೆ. ಇದನ್ನು ನಾವು ಗಮನಿಸ್ಬೋದು. ಆಮೇಲೆ 1904ರ ಶಾಸನದಲ್ಲಿ ಅಕ್ಕಸಾಲೆ ಮಹದೇವ ಭಟ್ಟರು ಅಕ್ಕಸಾಲೆಯಲ್ಲಿ ದೀಪಾವಳಿ ಹಬ್ಬದಲ್ಲಿ ಕೊಡುವ ಬಟ್ಟೆಗಾಗಿ ಪನ್ನೀರ್ವರೆಗೆ ದಾನ ಕೊಟ್ಟರು, 15 ಜನಕ್ಕೆ ದಾನ ಕೊಟ್ಟರು ಅನ್ನೋ ಒಂದು ಉಲ್ಲೇಖ ನಮಗೆ ಸಿಗುತ್ತೆ. ಸಂಬೋಧನೆ ಮಾಡುವ ರೀತಿಯಲ್ಲಿ ಎಲ್ಲ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿರ್ತಕ್ಕಂಥ ಚಿತ್ರ. ಇದು ಒಂದು ವಿಶೇಷವಾಗಿರ್ತಕ್ಕಂಥ ಚಿತ್ರ. ಇದನ್ನು ಗೂಡಿಯ ಚಿತ್ರ, ಓಡುವ ಚಿತ್ರ. ಇಲ್ಲಿ ಕಾಲಾನುಕ್ರಮವಾಗಿ 4 ಗೂಡಿಯ ಚಿತ್ರಗಳಿದಾವೆ. ಶಿಲ್ಪ ಅಂದ್ರೆ ಆಮೇಲೆ ಇಲ್ಲಿ ಒಂದು ಶಾಸನ ಬರುತ್ತೆ, ಬಟ್ ಅದು ಕಲ್ಲು ಮೇಲಿಂದ ಬರ ಇರೋದು ಕಾಣಿಸ್ತಿಲ್ಲ. ಮುಂದಿನ ಬಸ್ಸಿನಲ್ಲಿ ಎಲ್ಲ ಇಲ್ಲೇ ಇರಬೇಕು. ನಲ್ಲಗುಂಟೆ ಚಂದ್ರಶೇಖರ್ ಬಿ, ಮಂಜಪ್ಪ ಚಚ್ಚುಗುಂಡಿ. ಚಿತ್ರವನ್ನ ನಮ್ಮ ಮೋಹನ್ ನೋಡಿದ ಬುಕ್ಕಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಅದು ಕೈಯಲ್ಲಿ ಮಾತ್ರ ಮೇಲಿರ್ತದೆ, ಅದೇ ಭಾಗ ಇಲ್ಲ, ಬಟ್ ಚಿತ್ರ ಮಾತ್ರ ಎಲ್ಲ ಅದೇ ರೀತಿಯಲ್ಲೇ ಇರೋದನ್ನು ನೋಡ್ಬೋದು. ನಮಗೆ ನೂರಾರು ಗುಡ್ಡಮಡಿ ಭಾಗದಲ್ಲಿ ಕಂಡುಬರುತ್ತೆ. ಇದು ನಮಗೆ ಚಿರತೆ ಮತ್ತು ಧರಣಿಗಳ ಆವಾಸ ಸ್ಥಾನ. ನಾವು ಇದು ದಿನ ನೋಡ್ತಾ ಇದ್ದೀವಿ ಚಿರತೆ ಮತ್ತು ಧರಣಿಗಳು. ಸದ್ಯ ಆ ಒಂದು ಅವಳಿಂದ ನನಗೇನು ಆಗಿಲ್ಲ, ಇವಾಗ ಮುಂದೆ ಇದ್ದೀನಿ ಅಷ್ಟೇ.
ಹೊಸೂರಿನ ಕೃಷ್ಣಗಿರಿ ಇಲ್ಲಿ ಗೋವಿಂದರಾಜನ್ ಅಂತಕ್ಕಂತಹ ಒಬ್ಬ ತಮಿಳು ವಿದ್ವಾಂಸರಿದ್ದಾರೆ. ಅವರು ಕೂಡ ಅದನ್ನೇ ಅನುಭವಿಸ್ತಾರೆ. ಇದು ಕುಲೋತ್ತುಂಗ ಪುರಾಣದ ಕಾಲಕ್ಕೆ ಸೇರ್ತದೆ. ಸಂಬಂಧಿಸಿದ್ದು ಅಂತೇಳಿ ಬಿಟ್ಟು ಏನು ಕೊಟ್ಟಿದ್ರು ಅನ್ನೋದು ಮಾಹಿತಿ ಇರಲಿಲ್ಲ. ಶಸ್ತ್ರ ಕಾರ್ಯವನ್ನು ಕೈಗೊಂಡಾಗ ಈ ಒಂದು ಮಾಹಿತಿ ನಮಗೆ ಸಿಕ್ತು. ಇದು ನಿರ್ಧಾರಗಳಿಗೆ ಸಂಬಂಧಿಸಿದಂತಹ ಒಂದು ಪ್ರಮುಖವಾದ ಶಾಸ್ತ್ರ ಇದಾಗಿದೆ. ಅದಾದ್ಮೇಲೆ ಹುಬ್ಬಳ್ಳಿಯ ಗಣೇಶ್ ಪೇಟೆಯಲ್ಲಿ ಸಿಂಧಿ ಅಂಗಡಿಯ ಮುಂದೆ ಪಿಕೆಟಿಂಗ್ ನಡೆಸ್ತಾರೆ. ಪಿಕೆಟಿಂಗ್ ನಡೆಸಿ ಅಲ್ಲಿ ಅಲಹಾಬಾದ್ ದರವನ್ನು ಓದ್ತಾರೆ. ದರ ಓದಿ ಪೊಲೀಸರಿಂದ ಲಾಠಿ ಇಂದು ಬಂಧಿತರಾಗಿ ಸುಮಾರು 3 ತಿಂಗಳ ಕಾಲ ಜೈಲು ವಾಸ ಅನುಭವಿಸ್ತಾರೆ. ಈ ಜೈಲ್ ಸರ್ಟಿಫಿಕೇಟ್ ಕೂಡ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಇದು ಬಹುಧಾನ್ಯ ಸಂವತ್ಸರದ ಮಾಘ ಶುದ್ಧ 7ರಂದು ಶ್ರೀಮತ್ತು ಅಲ್ಲಮ ನಾಯಕರ ಮಗ ಸೌಡನಾಯಕರು ವಾಟದ ಚನ್ನಕೇಶವ ದೇವರಿಗೆ ಮಾಡಿಸಿದ ದೀಪಮಾಲೆಯ ಕಂಬ ಮಂಗಳ ಮಹಾಶ್ರೀ ಶ್ರೀ ಅಂತ ಬರೆದಿದ್ದಾರೆ. ಒಬ್ಬ ಚಿನ್ನ ಕೇಳಿಕದ ಮಹದೇವನ ಒಂದು ಉಲ್ಲೇಖ. ಶಿವಮೊಗ್ಗ ಜಿಲ್ಲೆಯಲ್ಲಿ ಗಂಡುಬೇರುಂಡ ಪಕ್ಷಿ ಇದೆ. ಆ ಪಕ್ಷಿ ವ್ಯಾಳಿಯನ್ನು ಮತ್ತು ಆನೆಗಳನ್ನು ಎತ್ತಿಡ್ತಿರ್ತಕ್ಕಂಥ ಚಿತ್ರ ಇದೆ. ಅದನ್ನು ಗಂಡುಬೇರುಂಡ ಅಂತ ಇದೆ. ಮತ್ತು ಕರ್ನಾಟಕದ ಲಾಂಛನ ಗಂಡುಬೇರುಂಡ ಮಾಡ್ಕೊಂಡಿದ್ದಾರೆ. ಮತ್ತು ಮೈಸೂರು ಸಂಸ್ಥಾನದ ರಾಜರು ಕೂಡ ಒಡೆಯರು ಕೂಡ ಗಂಡುಬೇರುಂಡವನ್ನು ಲಾಂಛನ ಮಾಡಿಕೊಂಡಿದ್ದಾರೆ. ಈ ಒಂದು ಮರದ ಮಂಟಪದಲ್ಲಿ ಸಿಂಹ ಬೇರುಂಡ ಅಥವಾ ಯಾಳಿ ಬೇರುಂಡವನ್ನು ಶಿಲ್ಪವನ್ನು ಮಾಡಿದ್ದಾರೆ. CH ಬಸವರಾಜು, ಶ್ರೀಮತಿ ಅಲ್ಮಾಕ್ಷಿ ಗೋಗಿ, HR ಪಾಂಡುರಂಗ ಅವರು, ಶ್ಯಾಮ್ ಸುಂದರ್ ಗೌಡ, ಧನ್ಪಾಲ್, SC ಪಾಟೀಲ್ 3/10/2025 ಕಾರ್ಯಸೂಚಿಯನ್ನು ಈಗಾಗಲೇ ನಾವು ನಿಮಗೆ ಅಂಚೆ ಮೂಲಕ ಕಳಿಸಿದ್ದೀವಿ. ತಾವೆಲ್ಲರೂ ನೋಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಸೂಚಿ ತಮ್ಮ ಗೋಷ್ಠಿಯಲ್ಲಿದೆ. ಮಾನ್ಯ ಸದಸ್ಯರೇ, ದಿನಾಂಕ 9/11/2025 ಭಾನುವಾರ ಸಂಜೆ 6ಕ್ಕೆ ಅಕಾಡೆಮಿಯ 39ನೇ ವಾರ್ಷಿಕ ಸಮ್ಮೇಳನದ ಸಭಾಸ್ಥಾನವಾದ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗ್ರಾಮ ಗಂಗೋತ್ರಿ ಆವರಣ, ನಾಗಾವಿ ರಸ್ತೆ, ಗದಗ ಇಲ್ಲಿ ಅಕಾಡೆಮಿಯ ಅಧ್ಯಕ್ಷರಾದ ಡಾಕ್ಟರ್ ದೇವರಕೊಂಡಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಈ ವರ್ಷದ ಸರ್ವ ಸದಸ್ಯರ ಸಭೆಯನ್ನು ಹಮ್ಮಿಕೊಳ್ಳಲು ಅಕಾಡೆಮಿಯ ಕಾರ್ಯಕಾರಿ ಸಮಿತಿಯು ನಿರ್ಧರಿಸಿದೆ. ಕರ್ನಾಟಕ ಇತಿಹಾಸ ಅಕಾಡೆಮಿಯ ಕಾರ್ಯಕ್ಕೆ ಅನುಕೂಲ ಮಾಡಿಕೊಡಬೇಕು ಮತ್ತು ಅದರ ಕಾರ್ಯಚಟುವಟಿಕೆ ವಿಸ್ತಾರಗೊಳ್ಳಲು ಸಹಕರಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ.